ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಸಿದ್ದರಾಮೇಶ್ವರ ಜಾತ್ರೆಗೆ ಬಿಜಾಪುರದ ಸಿದ್ದರಾಮೇಶ್ವರ ಅತಿ ದೊಡ್ಡವಾಗಿ ನಡೆಯುವಂಥ ಬಿಜಾಪುರದ ಸಿದ್ದರಾಮೇಶ್ವರ ಜಾತ್ರೆಗೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಆಟೋಕ್ಕೆ ವೇಟ್ ಮಾಡ್ತಾ ಇದ್ವಿ, ಆವಾಗ ಆಟೋ ಬಂತು ಫ್ರೆಂಡ್ಸ್. ಇವಾಗ ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಸೌಜುಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾಕಂತಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಆಟಿ ಸಾಮಾನೆಲ್ಲ ತಂದುಬಿಟ್ಟಿದ್ರು. ಅವನಿಗೆ ಯಾವಾಗ ತೊಗೊಂಡೇನೋ ಅಂತ ಇದ್ದ. ನಾನೊಂದು ಸ್ವಲ್ಪ ಗದ್ದಲಿರುತ್ತೆ, ಇವಾಗ ಬೇಡ ಅಂತ ಹೇಳಿ ಬಿಟ್ಟಿದ್ದೆ. ಇನ್ನೊಂದು 2-3 ದಿನ ಬಿಟ್ಟು ಹೋಗಬೇಕಂತ ಅಂದ್ಕೊಂಡಿದ್ದೆ. ಬಟ್ ಸೌಜು ಅಂತೂ ಕೇಳ್ತಾನೆ ಇದ್ದಿದ್ದಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೂ ಸ್ಟಾರ್ಟಿಂಗ್ ಇದೆ. ಇಷ್ಟು ಜನ ಜಂಗುಳಿ ಇತ್ತು ಅಲ್ಲಿ ಅಂತಂದರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾರೋ ಇಲ್ಲೋ ಅಂತ ಅನ್ಕೋತಾ ಇದ್ದೆ. ನಾನು ಸೌಜು ಅಷ್ಟೇ ಹೋಗಿದ್ವಿ, ಯಾಕಂದರೆ ಸೌಜು ಕೇಳ್ತಾನೆ ಇದ್ದಿದ್ದಿಲ್ಲ. ನಮ್ಮ ಫ್ರೆಂಡ್ಸ್ ಅಂತೂ ಬರ್ತೀನಿ ಅಂದಿದ್ರು, ನೆಕ್ಸ್ಟ್ 2-3 ದಿನ ಬಿಟ್ಟು ಹೋಗೋಮಂತೂ ಹೇಳಿದರು. ಆದರೆ ಏನು ಮಾಡೋದು, ಸೌಜು ಬೇರೆಯವರೆಲ್ಲ ಆಟಿ ಸಾಮಾನು ನೋಡಿ ಅವನಿಗೆ ಹಳ್ಳಿ ಕತ್ಬಿಟ್ಟಿದ್ದ, ತೊಗೊಂಬರ್ಬೇಕು. ನಾವು ಜಾತ್ರೆ ಯಾವಾಗಾದರೂ ಹೋಗೋದೇ ಕರೆ, ನಾವು ಹೋಗಿ ಬಂದರೆ ಆಯಿತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ಸೌಜು ಅಳೋದೆಲ್ಲ ರಂಸ್ಕೋತ ಕೂಡೋಕ್ಕಿಂತ ದಿನ ಹಳ್ಳಿ ಕದಿದ್ದ, ಅದಕ್ಕೆ ಬೇಡ ಅಂತ ಹೇಳಿ ಹೀಗೆ ಕರ್ಕೊಂಡು ಹೋಗಿದ್ದೆ. ಸಿದ್ದರಾಮೇಶ್ವರ ಜಾತ್ರೆಗೆ ಫುಲ್ ರಶ್ಶನೂ ಇತ್ತು ಫ್ರೆಂಡ್ಸ್. ಅಲ್ಲೇ ವೆರೈಟಿ ಆದಂಥ ಬಳೆ, ಚಿಕ್ಕ ಮಕ್ಕಳಿಗೆಲ್ಲ ಆಟಿ ಸಾಮಾನು, ಆಮೇಲೆ ವೆರೈಟಿ ತಿಂಡಿಗಳು ಬಂದಿದ್ದು, ಮತ್ತು ಅಲಂಕಾರಿಕ ವಸ್ತುಗಳು ಮತ್ತು ಬ್ಯಾಗ್ಸು ಎಲ್ಲನೂ ಸ್ಪೆಷಲಾಗಿಯೇ ಬಂದಿದ್ದು. ಎಲ್ಲ ಕಪ್ಸು, ಟೀ ಕಪ್ಸು ಸ್ಪೆಷಲಾಗಿ ಅನ್ನಿಸ್ತಾ ಇದ್ದು, ನನಗೆ ತೊಗೋಬೇಕು ಅನ್ನಿಸ್ತಾ ಇತ್ತು. ನೋಡೋಣ ಫ್ರೆಂಡ್ಸ್, ಇವಾಗ ಏನೇನು ಸೌಜು ಎಲ್ಲಿ ತನಕ ಪೇಷನ್ಸ್ ಇರುತ್ತೆ ಅಲ್ಲಿ ತನಕ ನಾನು ಇರ್ತೀನಿ. ಜಂಗುಳಿಗಂತೂ ಇತ್ತು. ಇವಾಗ ಇದು ಸಿದ್ದರಾಮೇಶ್ವರ ಜಾತ್ರೆಯಲ್ಲಿ ಮೇನ್ ಅಂದರೆ ಸಿದ್ದೇಶ್ವರ ಗುಡಿಗೆ ಬಂದಿದ್ವಿ. ಫುಲ್ ರಶ್ ಇತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಸಿದ್ದರಾಮೇಶ್ವರ ಜಾತ್ರೆಯಲ್ಲಿ ಬಿಜಾಪುರದ ನಡೆಯೋಂಥ ಅದ್ದೂರಿಯಾಗಿ ನಡೆಯುತ್ತೆ. ಇದು ಸಿದ್ದರಾಮೇಶ್ವರ ಗುಡಿ ಇದ್ರು. ಇಲ್ಲಿ ಮತ್ತು ಒಂದು ಸ್ವಲ್ಪ ನಾವು ಭಾಳ ಜಂಗುಳಿ ಇದ್ದಿದ್ದರಿಂದ ಸೌಜನ್ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಒಳಗಡೆ ನನಗೆ ದರ್ಶನ ಭಾಳ ಕ್ಯೂ ಇತ್ತು ಫ್ರೆಂಡ್ಸ್. ಆಗಲಿಲ್ಲ ಅಂದರೆ ಹೊರಗಡೆನೇ ನಿಂತು ನಾವು ನಮಸ್ಕಾರ ಮಾಡಿ ಆಮೇಲೆ ವಾಪಸ್ ಸೌಜುಂದು ಜಾತ್ರೆ ಸ್ಟಾರ್ಟ್ ಆಯಿತು. ಸೌಜುಗೆ ಏನೇನು ತೊಗೋಬೇಕು ಅಂತ ಹೇಳಿ ನಾನು ತೊಗೊಂಡು ಆಲ್ರೆಡಿ ಡಿಸೈಡ್ ಮಾಡಿದ್ದೆ. JCB ಅಂತೂ ಫಿಕ್ಸ್ ಬೇಕಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೌಜು ನಿಮಗೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್, ಅವ್ನು ಏನೇನು ತಂದಿದ್ದಾನೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಸೌಜುಗಂತೂ ಕ್ಯೂರಿಯಾಸಿಟಿ ಅಷ್ಟಿತ್ತು ಅಂದರೆ ಅವ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡು ಬಂದಿದ್ರು ಆಲ್ರೆಡಿ. ಅದನ್ನು ನೋಡಿ ಅವನಿಗೆ ಬೇಕಾಗಿತ್ತು, ಅದಕ್ಕೆ ನಾನು ಬೇಡ ಅಂತೇಳಿ ಅಳಿಸೋದು ಸುಮ್ಮನೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಇದು ಬಾಂಬೆ ಟ್ಯಾಕ್ಸಿ ಅಂತೆ ಒಂದೊಂದೇ ತೆಗೆದು ತೋರಿಸ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಿಮಗೆ ಏನೇನು ತೊಗೊಂಡಿದ್ದಾನೆ ಅವ್ನು ಏನೇನು ಮಾಡಿದ್ದಾನೆ ಅಂತ ಹೇಳಿ. ಆಮೇಲೆ ಇದು ಸಣ್ಣ ಪುಟಾಣಿದಂತೂ ಅವನಿಗೆ ತುಂಬ ಇಷ್ಟ ಆಗಿತ್ತು, ಕೈಲೆಲ್ಲ ಹ್ಯಾಂಡಲ್ ಮಾಡ್ಲಿಕ್ಕತ್ತಿದ್ದು. ನೋಡಿ ಫ್ರೆಂಡ್ಸ್, ಎಲ್ಲ ಸೌಜು ಎಲ್ಲ ಕಿತ್ತಾಡ್ತಿರ್ತಾನೆ. ದಿನನೂ ಸೋಫಾ ಸೆಟ್ ಎಲ್ಲ ತೆಗೆದು ಹೋಗಿರ್ತಾನೆ. ನಾವು ಹೋಗೋ ಟೈಮ್ದಲ್ಲಿ ಗಡಿಬಿಡಿಯಲ್ಲಿ ಒಂದು ಸ್ವಲ್ಪ ಹಾಗೆ ಇಟ್ಟು ಹೋಗಿಬಿಟ್ಟಿದ್ದೆ ನಾನು. ಆಮೇಲೆ ತೆಗೆದಿಡೋಕೆ ಪುರ್ಸೊತ್ತು ಇದ್ದಿದ್ದಿಲ್ಲ ಅವನಿಗೆ. ಬಂದು ಬ್ಯಾಗ್ ಹಿಡಿದೋಕೆ ಅವನ್ನೆಲ್ಲ ಸಾಮಾನು ತೊಗೊಂಡು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನೋಡಿ ಅವನ ಕೈಯಲ್ಲೇ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ, ಒಂದೊಂದು ಕಲರ್ದು, ಎಲ್ಲೋ, ಗ್ರೀನು, ಆ ಥರ ಈ ಥರ ಅಂತ ಹೇಳಿ. ಇದು JCB ಅಂದರೆ ಅವ್ನಿಗೆ ಫುಲ್ ಇಷ್ಟ ಆಗಿದ್ದು ಅಂತ ಇದೇನೇ ಅವ್ನಿಗೆ JCBನೂ ತೊಗೊಂಡು ಬಂದಿದ್ದಾನೆ. ಇದನ್ನು ನೋಡಿ ಫ್ರೆಂಡ್ಸ್, ಎಷ್ಟು ಮಕ್ಕಳಿಗೆ ಅಂತಂತಂದರೆ ಖುಷಿ ಅಂತ ಇರುತ್ತೆ. ಅಷ್ಟೊತ್ತನ ಒಂದು ಇದು ತಂದಮೇಲೆ 1-2-3 ತಾಸಾದರೂ ಇದ್ರ ಜೊತೆ ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ರೆ ಊಟ ಬೇಡ, ಏನೂ ಬೇಡ. ಒಂದು ಸ್ವಲ್ಪ ಕಾಯಿಪಲ್ಲೆ ನಿಂಬೆಹಣ್ಣು ಆಗಿತ್ತು ತೊಗೊಂಡೆ ಫ್ರೆಂಡ್ಸ್ ನಾನು. ಮತ್ತು ಒಂದು ಸಿಂಧೂರ ತೊಗೊಂಡಿದ್ದೆ ನಾನು. ಆಮೇಲೆ ನನಗಂತ ಹೇಳಿ ತೊಗೊಂಡು ಜಾತ್ರೆಯಲ್ಲಿ ಒಂದು ಸೆಟ್ಟು ಬಳೆಯನ್ನು ತೊಗೊಂಡಿದ್ದೀನಿ. ಬಳೆಯನ್ನು ಸೂಪರಾಗಿ ಬಂದಿದ್ದು. ಇನ್ನೂ ಸ್ವಲ್ಪ ತೊಗೋಬೇಕಾದ್ರೆ ಜಾಸ್ತಿ ಹೊತ್ತು ಸೌಜನ್ಯ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ನನ್ನ ಇದು ಜಾತ್ರೆಯಲ್ಲಿ ಖರೀದಿ ಮಾಡಿರುವಂಥ ಬಳೆ ಸೂಪರಾಗಿದೆ. ಎಲ್ಲ ಸೀರೆ ಮೇಲೂ ಮ್ಯಾಚ್ ಆಗುತ್ತೆ, ಮತ್ತೆಲ್ಲದಕ್ಕೂ ಯಾವುದಾದ್ರೂ ಸಮಾರಂಭಕ್ಕೆ ಹೋಗಬೇಕಾದ್ರೇ ಒಂಥರ ಸಿಂಪಲ್ಲಾಗಿ ಡ್ರೆಸ್ ಮೇಲೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ತೊಗೊಂಡೆ. ನೋಡಿ ಫ್ರೆಂಡ್ಸ್, ಸೌಜನ್ನ ತೊಗೊಂಡು ಆಟ ಆಡ್ಲಿಕ್ಕೆ ಹತ್ಬಿಟ್ಟಿದ್ದ. ಸೌಜುಗೆ ಆಮೇಲೆ ಅವ್ರ ಅಜ್ಜಾಗನೂ ತೋರಿಸಿದ. ಆಮೇಲೆ ಬಂದ್ಗಳು ತನ್ನ ಎಲ್ಲ ಗಾಡಿ ಎಲ್ಲ ಪಪ್ಪ ಅವನ ಜೊತೆ ಎಷ್ಟೊತ್ತಿನ ಅವನ ಜೊತೆ ಆಟ ಆಡ್ಕೊಂಡು ಕೂತ್ಬಿಟ್ರು. ಸೌಜುಗೆ ಪಪ್ಪ ಕಾಡಿಸ್ತಾ ಇದ್ದನ್ನು ತೊಗೊಂಡು ನಿನ್ನ ಹತ್ರನೇ ಮಲ್ಕೊಂಬಿಟ್ಟು ಇವನ್ನೆಲ್ಲ ತೊಗೊಂಡು ನಿನ್ನ ಹತ್ರನೇ ಮಲ್ಕೊಂಬಿಡು ಅಂತ ಹೇಳಿ ಅಂತ ಇದ್ರು. ಅವನು ಅವತ್ತು ಅದೇ ರೀತಿಯೇ ಮಾಡಿದ. ರಾತ್ರಿ ಎಲ್ಲ ಸಾಮಾನು ತಂದು ಅವ್ನು ಬೆಡ್ ಮೇಲೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟ. ಯೂಶ್ವಲಾಗಿ ಹಾಗೆ ಮಾಡ್ತಾನೆ ಫ್ರೆಂಡ್ಸ್. ಯಾವುದಾದ್ರೂ ಹೊಸ ವಸ್ತುನ ಅವ್ನಿಗೇನಾದರೂ ಆಟಿ ಸಾಮಾನು ತಂದರೆ ಅವನು ತನ್ನ ಬಾಜುಕನೇ ಇಟ್ಕೊಂಡೇ ಮಲ್ಕೋತಾನೆ. ಈ ಸಲ ಈ 3 ಸಾಮಾನು ತನ್ನ ಜೊತೆ ಇಟ್ಕೊಂಡು ಮಲ್ಕೊಂಡ. ಅವತ್ತು ಸೌಜನ್ಜಂತೂ ಜಾತ್ರೆ ಮುಗಿದಿದೆ, ಎಲ್ಲರೂ ನಮ್ಮ ಸಿದ್ದೇಶ್ವರ ಜಾತ್ರೆಗೆ ಹೋಗಿ ಬನ್ನಿ ಅಂತ ಹೇಳಿ ನಾನು ಅಂತ ಇದ್ದೀನಿ. ಜಾತ್ರೆ ಅಂತೂ ಸೂಪರ್ ಆಗಿತ್ತು. ಅದು ಇದು ಅಂತ ಹೇಳಿ ಚಕ್ರಗಾನತ್ತು ಎಲ್ಲ ಬಂದಿದ್ದು. ಬಟ್ ನಾವು ಸೌಜು ಸಣ್ಣವಿದ್ದಾನೆ ಅಂತ ಹೇಳಿ ಕೂಡಿಸ್ಲಿಲ್ಲ, ಏನೂ ಮಾಡಲಿಲ್ಲ. ಹೀಗೆ ಸಿಂಪಲ್ ಆಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಜಾತ್ರೆ ವ್ಲಾಗು. ಬಾಯ್.